ಅಪ್ಪಾಜಿ ಇವೇನಾ ನೋಡಿ. ಹಾಂ ಸರಿಯಾಗಿದೆ. ನಿನಗೇನು ತೊಂದರೆ ಆಗೋದಿಲ್ಲ ಅನ್ನೋದಾದರೆ ಹೋಗ್ತಾ ಹಾಗೆ ಕೊಟ್ಟು ಹೋಗ್ಬೋದಾ? ಕೊಡಿ ಇಲ್ಲಿ, ತೊಂದರೆ ಏನು ಬಂತು? ಅದೇ ದಾರಿಯಲ್ವಾ, ನಾನು ಕೊಟ್ಟು ಹೋಗ್ತೀನಿ. ಬರ್ಲಾ? ಸರಿನಮ್ಮ. ಪುಟ್ಟ ಇಲ್ಲಿ ಅಪ್ಪಾಜಿ, ಇಲ್ಲ ಇದ್ನಲ್ಲ. ಆಗಲೇ ಹೋದ್ನಲ್ಲಮ್ಮ, ಅಲ್ಲಿ ಮುಂದೆ ಆಲದ ಮರದ ಹತ್ರ ಕಾಯ್ತಾ ಇರ್ತೀನಿ, ಅಕ್ಕನಿಗೆ ಬರಕ್ಕೆ ಹೇಳಿ ಅಂತ ಹೇಳ್ದ. ಹೋಗ, ಅಲ್ಲೇ ಇರ್ತಾರೆ. ಸರಿ, ಬರ್ತೀನಿ. ಒಂದು ಕಾಲದಲ್ಲಿ ತನ್ನನ್ನು ಬಿಟ್ಟರೆ ಇಲ್ಲ ಅಂತ ಮೆರೀತಿದ್ದ ಭುವನ್ ಇವತ್ತು ಈ ಸ್ಥಿತಿಯಲ್ಲಿದ್ದಾರೆ. ಕಾಲ ಎಲ್ರಿಗೂ ಪಾಠ ಕಲಿಸುತ್ತೆ ಅನ್ನೋದು ಸುಳ್ಳಲ್ಲ. ಆಗಿನ ಭುವನ ಮನಸ್ಥಿತಿಗೂ ಈಗಿರೋ ಭುವನ್ಗೂ ಅದೆಷ್ಟೊಂದು ವ್ಯತ್ಯಾಸ. ಜೀವನದಲ್ಲಾಗೋ ಅನುಭವಗಳು ಅಭಿಪ್ರಾಯನೂ ಬದಲಿಸುತ್ತೆ ಅನ್ನೋದು ಅದೆಷ್ಟು ನಿಜ. ಆದರೂ ಪಾಪ ಒಂದು ರೀತಿಲಿ ಅವ್ರಿಗೆ ಬಂದಿರೋ ಪರಿಸ್ಥಿತಿಗೆ ನಾನೇ ಕಾರಣ.